ಆರ್ಸಿಬಿ ತಂಡವನ್ನ ಹೊಗಳಿದ ಅಂಬಾಟಿ ರಾಯುಡು. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, 17 ವರ್ಷಗಳ ಕಾಯುವಿಕೆಯ ನಂತರ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬ್ಯಾಕ್ ಟು ಬ್ಯಾಕ್ ಆಗಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಕಳೆದ ಬಾರಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೋಲನ್ನು ಉಣಿಸಿ ಮೊಟ್ಟ ಮೊದಲ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು. ಈ ಬಾರಿ ಗುಜರಾತ್ ಟೈಟನ್ಸ್ ತಂಡವನ್ನ ಸೋಲಿಸಿ ಎರಡನೇ ಬಾರಿಗೆ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಈ ಮೂಲಕ IPLನಲ್ಲಿ ಸತತ 2 ಟ್ರೋಫಿ ಗೆದ್ದ ವಿಶೇಷ ಸಾಧನೆಯನ್ನು ಕೂಡ ಮಾಡಿದೆ. ಈ ಸಾಧನೆಯ ಬೆನ್ನಲ್ಲೇ CSK ತಂಡದ ಮಾಜಿ ಆಟಗಾರ ಅಂಬಾಟಿ ರಾಯುಡು RCB ತಂಡವನ್ನ ಹೊಗಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಟು ಟೀಕಾಕಾರರಾಗಿದ್ದ ಅಂಬಾಟಿ ರಾಯುಡು ಅವರೇ ಇದೀಗ RCB ತಂಡವನ್ನ ಬಿಗ್ ಬಾಯ್ಸ್ ಪಡೆ ಅಂತ ತಮ್ಮ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅಂದರೆ ಇದರರ್ಥ ಸಾಟಿ ಇಲ್ಲದ ಸರದಾರರು ಅಂತ ಅರ್ಥ. ESPN ಕ್ರಿಕ್ ಇನ್ಫೋ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅಂಬಾಟಿ ರಾಯುಡು ಅವರು RCB ತಂಡದ ಅದ್ಭುತ ಪ್ರದರ್ಶನವನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ RCB ತಂಡ ವಿರಾಟ್ ಕೊಹ್ಲಿ ಅವರಂಥ ಸ್ಟಾರ್ ಆಟಗಾರರ ಮೇಲೆ ಅವಲಂಬನೆ ಆಗಿತ್ತು. ಆದರೆ ಇದೀಗ RCB ತಂಡ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಒಂದು ತಂಡವಾಗಿ ಹೋರಾಟವನ್ನು ಮಾಡಿದೆ. RCB ತಂಡದ ಪ್ರದರ್ಶನವನ್ನು ಗಮನಿಸಿದರೆ IPLನ ಬಿಗ್ ಬಾಯ್ಸ್ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೊಗಳಿದ್ದಾರೆ. ಈ ಹಿಂದಿನ ಚಾಂಪಿಯನ್ಗಳಾದ ಚೆನ್ನೈ ಸೂಪರ್ ಕಿಂಗ್, ಮುಂಬೈ ಇಂಡಿಯನ್ಸ್, ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳಿಗಿಂತ RCB ಬಲಿಷ್ಠವಾಗಿದೆ ಅಂತ ಅಂಬಾಟಿ ರಾಯುಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದು RCB ತಂಡದ ಯುಗದಲ್ಲಿ ಈ ಹಿಂದಿನ ಚಾಂಪಿಯನ್ ತಂಡಗಳಿಗೆ ಸಮನಾದ ಪ್ರದರ್ಶನವನ್ನು RCB ನೀಡ್ತಾ ಇದೆ. RCB ತಂಡ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಬೇರೆ ಯಾವುದೇ ತಂಡಗಳು ಅವರ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂಬಾಟಿ ರಾಯುಡು ಅವರು ಹೊಗಳಿದ್ದಾರೆ. ಇದೀಗ ಅಂಬಾಟಿ ರಾಯುಡು ಅವರ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹೇಳಿಕೆಗೆ ರಾಯುಡು ಅವರನ್ನು RCB ಅಭಿಮಾನಿಗಳು ಕಾಲೆಳಿತಾ ಇದ್ದಾರೆ. ಯಾಕಂದರೆ ಅಂಬಾಟಿ ರಾಯುಡು ಈ ಹಿಂದೆ RCB ತಂಡವನ್ನು ತುಂಬಾ ಲೇವಡಿ ಮಾಡಿದರು. ಅಲ್ಲದೆ ಅವಕಾಶ ಸಿಕ್ಕಾಗಿಲ್ಲ RCB ತಂಡವನ್ನು ಟೀಕೆ ಮಾಡಿದರು. ಇದಕ್ಕೆ ಸಾಕ್ಷಿ ಅವರ ಹಿಂದಿನ ಹೇಳಿಕೆಗಳು. ಅಂದರೆ RCB ತನ್ನ ಮೊದಲ IPL ಟ್ರೋಫಿ ಗೆದ್ದಾಗ ಲೇವಡಿಯನ್ನು ಮಾಡಿದರು. ನಿಮಗೆ ಒಂದು ಕಪ್ ಗೆಲ್ಲೋದಕ್ಕೆ 18 ವರ್ಷ ಬೇಕಾಯಿತಾ ಅಂತ ಕೇಳಿದರು. ಅದಾದ ನಂತರ 2024ರ IPLನಲ್ಲಿ CSK ತಂಡವನ್ನು ಟೂರ್ನಿಂದ ಹೊರ ಹಾಕಿದಾಗ RCB ಆಟಗಾರರು ಹಾಗೂ ಅಭಿಮಾನಿಗಳು ರಸ್ತೆಯಲ್ಲಿ ಅತಿಯಾಗಿ ಸಂಭ್ರಮಿಸಿದ್ದನ್ನು ರಾಯುಡು ಅವರು ಟೀಕಿಸಿದರು. ಕೇವಲ ಸಂಭ್ರಮಾಚರಣೆಗಳು ನಿಮಗೆ ಟ್ರೋಫಿ ತಂದು ಕೊಡೋದಿಲ್ಲ ಅಂತ ಹೇಳಿದರು. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬದಲಾಗಿದೆ. ಈ ಹಿಂದೆ ಟೀಕಿಸಿದ ಅಂಬಾಟಿ ರಾಯುಡು ಪ್ರಸ್ತುತ ಇರುವ RCB ತಂಡ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಬೇರೆ ಯಾವುದೇ ತಂಡಗಳು ಅವರ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದರ ಮೇಲೆ ಗೊತ್ತಾಗುತ್ತೆ ನಮ್ಮ RCBಯ ಪವರ್ ಏನು ಅನ್ನೋದು. ಎಲ್ಲ ಟೀಕಾಕಾರರ ಬಾಯಿಯನ್ನು ಮುಚ್ಚಿಸಿದೆ ನಮ್ಮ RCB. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.